ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಕೃಷಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡಿನಲ್ಲಿ ನಾವು ನಾಗರಬಾವಿಯಲ್ಲಿ ಇರುವಂತಹ ನಾಗರಬಾವಿಯ ನಿವಾಸಿಯಾದ ಸಂಜೀವ್ ಅವರ ಮನೆಯ ತಾರಸಿಯಲ್ಲಿದ್ದೀವಿ. ಅವರು ಇಲ್ಲಿ ಒಂದು ಸುಂದರವಾದಂತಹ ತಾರಸಿ ತೋಟವನ್ನು, ಕೈ ತೋಟವನ್ನು ಬೆಳೆಸಿದ್ದಾರೆ. ಹಾಗಾದರೆ ಅವರು ಹೇಗೆ ಈ ತೋಟವನ್ನು ಬೆಳೆಸಿದ್ರು, ಇಲ್ಲಿ ಏನೆಲ್ಲ ಬೆಳೆಗಳನ್ನು ಅವರು ಬೆಳೀತಾರೆ, ಇದರಿಂದ ಅವರಿಗೆ ಸಿಕ್ಕಿದಂತಹ ಲಾಭ ಏನು, ಇದ್ರ ಬಗ್ಗೆ ನಾವು ಅವ್ರ ಹತ್ರನೇ ಕೇಳೋಣ. ಸಂಜೀವ್ ಅವರು IT ಕಂಪ್ನಿಯಲ್ಲಿ, ಒಂದು ಪ್ರತಿಷ್ಠಿತ IT ಕಂಪ್ನಿಯಾದ ಸಿಸ್ಕೋದಲ್ಲಿ IT ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಹವ್ಯಾಸವಾಗಿ ಅವರ ಮನೆಯ ಮೇಲೆ ಒಂದು ಸುಂದರವಾದಂತಹ ಒಂದು ಕೈತೋಟವನ್ನು ಕೂಡ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸಂಜೀವ್ ಅವರೇ. ನಮಸ್ಕಾರ ಸರ್. ಹಾಗಿದ್ರೆ ತಾವು IT ಕಂಪ್ನಿಯಲ್ಲಿ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲೇ ಇರುವಂಥವರು, ನಿಮಗೆ ಸಮಯದ ಅವಕಾಶ ಇದಕ್ಕೆ ಹೇಗೆ ಸಿಗುತ್ತೆ, ಯಾವ ರೀತಿ ಇದಕ್ಕೆ ಟೈಮ್ ಕೊಡ್ತೀರಿ ಅಂತ ಬಂದು ಅದರಿಂದಾಗಿ ನಿಮ್ಮ ಸ್ಟ್ರೆಸ್ ನಿಮಗೆ ಹೇಗೆ ಅನುಕೂಲ ಆಯಿತು ಅಂತ. ಸೊ ಅಂದರೆ ನಿಮ್ಮ ಮಾನಸಿಕ ಒತ್ತಡವನ್ನು, ಕೆಲಸದ ಒಂದು ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಅದರದ್ದೇ ಆದಂತಹ ಜವಾಬ್ದಾರಿಯ ಒತ್ತಡಗಳು, ಆ ಒತ್ತಡವನ್ನು ಹಗುರ ಮಾಡಲಿಕ್ಕೆ ನಿಮಗೆ ಹೇಗೆ ಅನುಕೂಲ ಆಯಿತು ಅಂತ ಒಂದು. ಇನ್ನೊಂದು, ಬಾಡಿಗೆ ಮನೆಯಲ್ಲಿರೋರಿಗೆ ಕೂಡ ಈ ತಾರಸಿ ತೋಟ ಮಾಡಲಿಕ್ಕೆ ಆಗುತ್ತಾ ಅನ್ನುವಂಥದ್ದು ನಿಮ್ಮ ಅನುಭವ ಏನಾದ್ರು ಅದಕ್ಕೆ ಹೇಳ್ತೀರಾ ಅಂತ. ಈ ಬಾಡಿಗೆ ಮನೆ ಅಂತ ಬಂದಾಗ ನಾವು ಕೂಡ ಮೊದಲು ಅಲ್ಲಿಂದಾನೇ ಬಂದವರು. ಸೊ ಎಷ್ಟೊಂದು ಜನಕ್ಕೆ ನಾನು ನೋಡಿರೋ ಮಟ್ಟಿಗೆ ಅಥವಾ ನಾವು ಇದ್ದಿದ್ದ ಮನೆಗಳಲ್ಲಿ ನಮಗೆ ಸಹಕಾರ ಸಿಗ್ತಿರಲಿಲ್ಲ. ಸಾಮಾನ್ಯ ನೀರು ಹಾಕಿದಾಗ ಒಂಚೂರು ಕೆಮ್ಮಣ್ಣು ಹರಿಯೋದಾಗಲಿ ಅಥವಾ ಈ ಸ್ವಲ್ಪ ನೆಲ ಎಲ್ಲ ಕೆಂಪಾಗೋದಾಗಲಿ ಓನರ್ಗಳು ಬರೋರು, ಏನ್ರಿ ಇದು ನೀವು ಎಲ್ಲ ಕಡೆ ಮಣ್ಣು ಹಾಕ್ತೀರಾ, ಈ ಥರ ಗಲೀಜು ಮಾಡ್ತಾಯಿದ್ದೀರಾ ಮನೆ ಅಂತ ಹೇಳಿ. ಸೊ ನಾನು ಏನು ಹೇಳಿ ಬಯಸ್ತೀನಿ ಅಂದರೆ, ನಮ್ಮ ಸ್ವಂತ ಮನೆ ಆದರೂ ಕೂಡ ನಮಗೆ ಕಾಳಜಿ, ಅಥವಾ ಬಾಡಿಗೆ ಮನೆ ಆಗಲಿ ಒಂದು ಕಾಳಜಿನೇ. ನಾವು ಮನೆ ಕಟ್ಟೋದು ಮಣ್ಣಿನ ಮೇಲೇ, ಅದನ್ನು ಜನ ತಿಳಿಬೇಕು. ಮಣ್ಣಿನಿಂದ ಮನೆ ಹಾಳಾಗುತ್ತೆ ಅನ್ನೋದು ಸುಳ್ಳಿನ ಮಾತದು. ಇಲ್ಲಾಂದರೆ ಇಷ್ಟೊತ್ತಿಗೆ ಯಾವ ಮನೆಗಳು ಉಳಿತಿರ್ಲಿಲ್ಲ ಭೂಮಿ ಮೇಲೆ. ಸೊ ದಯವಿಟ್ಟು ನಾವು ಏನು ಹೇಳೋದು ಅಂದರೆ, ಯಾರ್ಯಾರಿಗೆ ಈ ಆಹಾರ ಪದ್ಧತಿಗಳು ಗೊತ್ತಿದೆಯೋ ಅಥವಾ ಇವತ್ತಿನ ದಿವಸ ಯಾವ್ದ್ಯಾವ ಥರ ಆಹಾರಗಳು ಬೆಳೀತಿದ್ದಾರೋ ಇದನ್ನು ತಿಳ್ಕೊಂಡ್ರೆ ದಯವಿಟ್ಟು ಸಹಕರಿಸಿ. ನಾವು ಹೇಳೋದು, ಯಾರಿಗೆ ಆಸಕ್ತಿ ಇದೆ ಅಥವಾ ಬಾಡಿಗೆದಾರರು ಬಂದವ್ರಿಗೆ ಆಸಕ್ತಿ ಇದ್ದರೆ ದಯವಿಟ್ಟು ಈ ಓನರ್ಗಳಾದವರು ಅವ್ರಿಗೆ ಸಹಕರಿಸಿ ಒಂದು ತೋಟ ಮಾಡಿಕೊಟ್ಟು ಶೇರ್ ಮಾಡ್ಕೊಳ್ಳಿ. ಒಳ್ಳೆ ಆಹಾರ ಅವರು ಬೆಳೀಲಿ, ನೀವು ತಿನ್ನಿ ಅಥವಾ ನಾವು ತಿನ್ನೋಣ ಅನ್ನೋದು ಒಂದು ಭಾವನೆ. ಸೊ ಇದನ್ನು ತಿಳ್ಕೊಬೋದು. ಮತ್ತು ಇನ್ನೊಂದು ಜನಕ್ಕೆ ಏನು ತಪ್ಪು ಕಲ್ಪನೆ ಇದೆ ಅಂದರೆ, ಟೆರೆಸ್ ಮೇಲೆ ವೆಯ್ಟ್ ಆಗುತ್ತೆ ಸರ್, ಸುಮಾರು ಮಣ್ಣಿಂದು ಪಾಟೆಲ್ಲ ಇಡ್ತಾರೆ, ಒಂದೊಂದು 50 kg 60 kg ತೂಕ ಇರೋವಂಥ ಒಂದು ಪಾಟ್ಗಳನ್ನ ಇಡ್ತಾರೆ, ಆ ಮನೆ ನಾಳೆ ಸೀಳ್ಬಿಡುತ್ತೆ, ನೀರು ಸೋರುತ್ತೆ ಅನ್ನೋದು ಅವೆಲ್ಲ ಸುಳ್ಳಿನ ಮಾತು. ಒಂದು ಟೆರೆಸ್ ಸುಮಾರು ಏನಿಲ್ಲ ಅಂದರೂ 10 ಟನ್ 11 ಟನ್ ವೆಯ್ಟ್ ಮೇಲೆ ತೊಗೊಳುತ್ತೆ ಅಂತಾರೆ. ಸೊ ನಾವು ಮಾಡೋವಂಥ ಕೈತೋಟ ಹಾರ್ಡ್ಲಿ ಒಂದು ಈ ಹೂವಿನ ಕುಂಡಗಳು ಎಷ್ಟು ಹಾರ್ಡ್ಲಿ ಒಂದು ಅರ್ಧ kg ಅಥವಾ 1 kg, ಮ್ಯಾಕ್ಸಿಮಮ್ ಅಂದರೂ 10 kg ಅನ್ನೋದು ಒಂದು ಪಾಟ್ ಇಡ್ತೀವಿ. ಈ ಥರ ಇಡೀ ತೋಟ ಸೇರಿದ್ರೂ ಒಂದು 200 kg 300 kg ಮೇಲೆ ಹೋಗಲ್ಲ. ಆದ್ದರಿಂದ ಇದರಿಂದ ಯಾವುದೇ ಥರ ಡ್ಯಾಮೇಜ್ ಅಂತೂ ಡೆಫಿನೆಟ್ಲಿ ಆಗಲ್ಲ. ಇಷ್ಟು ಗ್ಯಾರಂಟಿ ನಾನು ಕೊಡಬಲ್ಲೆ. ನಾನೇ 10 ವರ್ಷದಿಂದ ಮಾಡ್ತಿರೋದ್ರಿಂದ ನಾ ಗ್ಯಾರಂಟಿ ಕೊಡ್ತೀನಿ. ನಮ್ಮ ಮನೇಲಿ ಎಲ್ಲೂ ಸೋರಿಕೆ ಆಗಲಿ ಅಥವಾ ಏನೂ ಇಲ್ಲ. ಶನಿವಾರ ಭಾನುವಾರ ಕರೆಕ್ಟಾಗಿ ಗುಡಿಸಿ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ, ಅಷ್ಟೇ ಸಾಕು. ಅದ್ರಲ್ಲಿ ಸಿಗೋ ಎಲ್ಲ ಇಲ್ಲಿ ಬಿದ್ದಿರೋವಂಥ ಎಲೆಗಳು ಅದನ್ನೇ ವಾಪಸ್ ಗೊಬ್ಬರಕ್ಕೆ ಹಾಕಿ ಗೊಬ್ಬರ ಮಾಡ್ತೀವಿ. ಸೊ ಇದು ಒಂದು. ಸೊ ಕ್ಲಾರಿಫಿಕೇಷನ್ ಏನಪ್ಪ ಅಂದರೆ, ಬಾಡಿಗೆ ಮನೇಲಿರೋರು ದಯವಿಟ್ಟು ಓನರ್ಗಳು ಸಹಕರಿಸಿ, ನೀವು ಒಳ್ಳೆಯ ಆಹಾರಗಳನ್ನ ಬೆಳೆಸಿ ತಿನ್ನಿ ಅಂತ ಹೇಳಿ ನನ್ನೊಂದು ಮಾತು. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, IT ಸೆಕ್ಟರಲ್ಲಿದ್ದು ನಿಮಗೆ ಸಾಕಷ್ಟು ಈ ಟೆನ್ಷನ್ಗಳಿರುತ್ತೆ ಅಂತ. ನಾನು ಒಬ್ಬ ಮಣ್ಣಿನ ಮಗ ಹೌದು ಕೂಡ. ಯಾಕಂದರೆ ನಂದು ಶಾಲೆ ಓದಿರೋದೆಲ್ಲ ನಾನು ಗೌರ್ಮೆಂಟ್ ಶಾಲೆ, ಅಗ್ರಿಕಲ್ಚರ್ ಕೂಡ ಅದರಲ್ಲಿ ಒಂದು ಸಬ್ಜೆಕ್ಟ್ ಆಗಿ ನನಗೆ ಒಂದು ದಿವಸ ಈ ತೋಟದ ಕೆಲಸ ಆಗಲಿ ಅಥವಾ ಒಬ್ಬ ರೈತನಾಗಬೇಕು ಅನ್ನೋದು ಒಂದು ಮನದಾಳದ ಮಾತದು. ಅದು ಇದ್ದೇ ಇತ್ತು, ಇವಾಗಲೂ ಇದೆ, ಮುಂದೆ ಕೂಡ ಆಗ್ತೇನೆ ಅನ್ನೋ ಒಂದು ನಂಬಿಕೆ ಇದೆ. ಬಟ್ ಹೀಗೆ ಜರ್ನಿ ಗೋಸ್ ಆನ್ ಅಂತ ಹೇಳಿದಾಗ IT ಸೆಕ್ಟರ್ ಬಂದೆ, ಹಾದಿ ತಪ್ಪಿ ಅಂತ ಹೇಳ್ಬೋದು, ಅಥವಾ ನನ್ನ ಒಂದು ಲಕ್ ಅಂತ ಹೇಳ್ಬೋದು. IT ಸೆಕ್ಟರ್ಗೆ ಬಂದು ಇದೆಲ್ಲೋ ಒಂದು ಆಸೆ ಕಾಡ್ತಾಯಿತ್ತು, ನಾನು ಒಂದು ತೋಟ ಮಾಡ್ಕೋಬೇಕು ಅಂತ. ಕಾಲ ಕೂಡ ಬರಲಿಲ್ಲ. ಹಾಗಾಗಿ ನನಗೆ ಈ ತಾರಸಿಲೆ ನನಗೆ ಎಷ್ಟು ಬೇಕೋ ಅಷ್ಟು ಗಿಡಗಳನ್ನ ಬೆಳ್ಕೊಂಡು ನನ್ನ ಒಂದು ಕನಸನ್ನು ನನಸು ಮಾಡಿಕೊಂಡು ಇವತ್ತು ಸುಮಾರು 10 ವರ್ಷದಿಂದ ನನಗೆ ಬೇಕಾದ ತರಕಾರಿ ನಾನು ಬೆಳ್ಕೊಂಡು, ಇನ್ಕ್ಲೂಸಿವ್ ಆಫ್ ಇವಾಗ ಡ್ರ್ಯಾಗನ್ ಫ್ರೂಟ್ ಅಂತ ಏನು ಹೇಳ್ತೀರಾ ಅದನ್ನು ಕೂಡ ಮನೇಲಿ ಬೆಳ್ಕೊಂಡಿದ್ದೀನಿ. ಸೊ ಅಷ್ಟರ ಮಟ್ಟಿಗೆ ನನಗೆ ಅದು ಖುಷಿ ಕೊಟ್ಟಿದೆ. ಮೋರ್ ಓವರ್ ಇಟ್ಸ್ ಅ ವೆರಿ ಗುಡ್ ಸ್ಟ್ರೆಸ್ ಬಸ್ಟರ್. ಯಾತಕ್ಕೆ ಅಂದರೆ ನಾವು ಇದರಲ್ಲಿ ಬೇಕಾದ ರೀತಿಲಿ ಮಣ್ಣಲ್ಲಿ ಆಟ ಆಡಿ ಮತ್ತು ನೇಚರಲ್ಲೇ ಇರೋದ್ರಿಂದ ಈ ಸುತ್ತಮುತ್ತ ನನಗಿದು ಬೇಕಾಗಿರೋ ನನ್ನ ಕಾಡಿದು, ನನ್ನ ಪುಟ್ಟ ಕಾಡು, ಇದು ಯಾತಕ್ಕೆ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ತೀನಿ. ಪ್ರತಿ ವರ್ಷ ನಾನು ಸುಮಾರು ಬೇಕಾದ್ರೆ ನಮ್ಮ ಮನೆಗೆ ಬಂದರೆ ಯಾರು ಅವ್ರಿಗೆ ತೋರಿಸ್ತೀನಿ, ನಾನು ತೆಗೆದಿರೋಂಥ ಒಂದಿಷ್ಟು ಫೋಟೋಗ್ರಾಫ್ಸ್ ಇದೆ. ಪ್ರತಿ ವರ್ಷ ಪಕ್ಷಿಗಳು ಬಂದು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡ್ಕೊಂಡು ಹೋಗ್ತವೆ. ಇವೆಲ್ಲ ನೇಚರ್. ಅಂದರೆ ನಮಗೆ ಒಂದು ಸಿಟಿನಲ್ಲಿ ಇಂಥ ಒಂದು ನಮಗೆ
ಸೀನ್ ಸಿಗೋದಿಲ್ಲ ಅಂತ ಹೇಳ್ಬೋದು. ಅಥವಾ ನಾವು ಇದನ್ನು ಹುಡುಕೊಂಡು ಹೋಗಿ ಕಾಡಿಗೆ ಹೋಗ್ತಾರೆ ಫೋಟೋಗ್ರಾಫರ್ಸು, ಎಲ್ಲಿ ನಮಗೆ ಈ ಥರ ಒಂದು ಪಕ್ಷಿಗಳು ಗೂಡು ಕಟ್ಟಿರ್ತಾವಪ್ಪ ನೋಡಬೇಕು ಅನ್ಸುತ್ತೆ ಅಂತ. ಸಿಟಿನಲ್ಲಿ ಇವತ್ತಿನ ದಿವಸ ಗುಬ್ಬಚ್ಚಿ ನೋಡಿ ಸಿಗ್ತಾ ಇಲ್ಲ. ಆದರೆ ನಮ್ಮ ಮನೇಲಿ ಇವತ್ತು ಬೆಳಗ್ಗೆ ಹೊತ್ತು ಕಿಂಗ್ಫಿಷರ್ ಬರುತ್ತೆ, ಸನ್ಬರ್ಡ್ ಬರುತ್ತೆ, ಆಮೇಲೆ ಇನ್ನೂ ಒಂದು 3 ಜಾತಿ ಇದು ಪಕ್ಷಿಗಳು. ಇದು ಫೋಟೋಗ್ರಾಫರ್ ಆದ್ದರಿಂದ ಇದರದ್ದು ಚಿತ್ರೀಕರಣ ಕೂಡ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅಂಥ ಒಂದು ಖುಷಿ ಕೊಡುತ್ತೆ. ಆಮೇಲೆ ನನ್ನ ವೈಫು ಇದಕ್ಕೆ ಸಾಕ್ಷಿ. ನಾನು ಎಷ್ಟೊಂದು ಸತಿ ಗೂಡು ಕಟ್ಟಿದ್ದು ಪಕ್ಷಿಗಳಿದ್ದಾಗ ನಾನು ಇಲ್ಲಿ ಮೇಲ್ಗಡೆ ಬಂದಾಗ ನನ್ನನ್ನು ನೋಡಿ ಆ ಪಕ್ಷಿ ಹಾರಲ್ಲ. ಯಾಕಂದರೆ ಅದಕ್ಕೆ ಪರಿಚಯ ಆಗಿದೆ, ಓ ಇವನೇನು ಮಾಡಲ್ಲ ಅಂತ ಗೊತ್ತು. ಎಷ್ಟು ಚೆನ್ನಾಗಿ ಅನ್ಯೋನ್ಯತೆಯಿಂದ ಇರುತ್ತೆ ಅಂದರೆ ನಮ್ಮ ವೈಫ್ ಬರೋ ಸೌಂಡ್ ಕೇಳಿ ಅದು ಹಾರ್ತವೆ. ಸೊ ಅವಳಿಗೆ ಅಲ್ಲೂ ಕೂಡ ನಿಮಗೆ ಅವಾಗ ಅನಿಸುತ್ತೆ ಎಷ್ಟು ಕ್ಲೋಸ್ ಆಗಿ ನೇಚರಲ್ಲಿ ನಾವು ಇದ್ದೀವಿ ಅಂತ. ಇದು ಕೊಡೋ ಅಂಥ ಒಂದು ಆನಂದ ಇದೆಯಲ್ಲ, ಇದು ಎಷ್ಟು ಕೋಟಿ ದುಡಿದ್ರೂ ನಮಗೆ ಸಾಲಲ್ಲ. ಸೊ ಇದು ನಮ್ಮ ಪರಿಸರಕ್ಕೆ ನಾವು ಒಂದು ಇದ್ದೀವಿ ಅನ್ನೋದಕ್ಕೆ ಒಂದು ಸಂದೇಶ ಸರ್. ಈ ಥರ ಒಂದು ಯಾವಾಗ ಸಂಬಂಧಗಳು ಇರುತ್ತೆ ನೇಚರ್ ಜೊತೆ ನೀವು ಹೊಂದ್ಕೋತೀವಿ, ಆವಾಗ ಸ್ಟ್ರೆಸ್ ಅನ್ನೋದು ತಾನಾಗ್ತಾನೆ ಹೋಗುತ್ತೆ. ಸೊ ನಾವು ಪ್ರತಿ ವರ್ಷ ಬಯಸ್ತೀನಿ ಇನ್ನೊಂದು ಪಕ್ಷಿ ಬರಲಪ್ಪ, ಇನ್ನೊಂದು ಗೂಡು ಕಟ್ಟಲಪ್ಪ, ಅದ್ರ ಮರಿಗಳು ಮಾಡ್ಕೊಂಡು ಹೋಗಲಿ ಅಂತ. ಸೊ ಈ ಥರ ಒಂದು ಸಂಬಂಧಗಳು ಬೆಳೆದಾಗ ಪರಿಸರ ಜೊತೆ ನಾವು ಹತ್ತಿರ ಆಗ್ತಾ ಹೋದಂಗೆ ನಿಮ್ಗೆ ಇನ್ನೂ ಮಾಡಬೇಕು ಪರಿಸರಕ್ಕೆ ಏನಾದ್ರು ಅನ್ನೋ ಒಂದು ಮನೋಭಾವನೆ ಉಂಟಾಗಿ ಇಲ್ಲಿಂದ ನೀವು ಸಂಪೂರ್ಣ ರೈತ ಆಗ್ತೀರಾ ಅನ್ನೋ ಒಂದು ನನ್ನ ನಂಬಿಕೆ. ಸೊ ಇದನ್ನು ದಯವಿಟ್ಟು ನೀವು ಒಂದು ಸತಿ ಮಾಡಿ ನೋಡಿ. ಯಾವಾಗ ನೀವು ಹತ್ತಿರ ಈ ಹಾರು ಹೋಗಿರೋ ಪಕ್ಷಿಗಳೆಲ್ಲ ವಾಪಸ್ ಬರ್ತಾವೆ, ಯಾವಾಗ ನೀವು ಅವ್ರ ಜೊತೆ ಕ್ಲೋಸ್ ಆಗಿ ಫ್ರೆಂಡ್ಶಿಪ್ ಬೆಳೆಯುತ್ತೆ, ಯಾವಾಗ ಪರಿಸರ ನಿಮ್ಗೆ ಹತ್ತಿರ ಆಗ್ತಾ ಹೋಗುತ್ತೆ, ನಿಮಗೆ ಬೇಕಾದ ತರಕಾರಿ ನಿಮಗೆ ಸಿಗುತ್ತೆ. ಸೊ ಇದು ಜೀವನ, ಇದೇ ಜೀವನ. ಸೊ ಇದನ್ನು ನೋಡ್ತಾ ಹೋದಾಗಲೂ ನಿಮ್ಗೆ ಅನಿಸುತ್ತೆ ನನ್ನ ಈ ಭೂಮಿ ಮೇಲೆ ಬಂದಿದ್ದಕ್ಕೆ ಪಾವನ ಅನಿಸುತ್ತೆ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.